ಕೋಳಿ ಎಲ್ಲ ಹುಷಾರಿರಲಿಲ್ಲ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೆ. ಅವ್ರು ಹೇಳಿದರು ಇವು ಯಾವುದಕ್ಕೂ ರಕ್ತ ಇಲ್ಲ, ಸ್ವಲ್ಪ ಹಣ್ಣು ರಕ್ತ ಕೊಡ ಅಂತ ಹಣ್ಣುಗಳೆಲ್ಲ ತಿನ್ನಿಸಿ ಅಂತ ಹೇಳಿದರು. ಸೊ ಹಾಗಾಗಿ ನಾನು ದಾಳಿಂಬೆ ಹಣ್ಣು ಕೊಡ್ತಾಯಿದ್ದೀನಿ. ನಿಮ್ಮ ಮನೇಲೂ ಕೋಳಿಗಳಿದ್ರೆ ರಕ್ತ ಕೊಡೋಕ್ಕೆ ದಾಳಿಂಬೆ ಹಣ್ಣು ತಿನ್ನಿಸಿ. ಮತ್ತು ಇವರೆಲ್ಲ ಹೇಗೆ ಮೇಂಟೈನ್ ಮಾಡೋದು ಅಂತ ತುಂಬ ಕಷ್ಟ ಆಗ್ತಿದೆ. 1 kg ತಂದಿದ್ದೀನಿ ಇವಾಗ. ಡಾಕ್ಟ್ರ್ ಹೇಳಿದ್ದಾರೆ ರಕ್ತ ಕೂಡೇ ಕೊಡುತ್ತೆ, ಇವ್ರಿಗೆಲ್ಲ ನೀವು ಬ್ಲಡ್ ಹಾಕ್ಸೋಕ್ಕಿಂತ ದಾಳಿಂಬೆ ಹಣ್ಣು ತಿನ್ನಿಸಿದ್ರೆ ಉತ್ತಮ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ದಾಳಿಂಬೆ ಹಣ್ಣು ತಿನ್ನಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ. 2 ತಿಂಗಳಾಗಿತ್ತು, ಮನೇಲೇ ತಂದು ಇಟ್ಟಿದ್ದೆ. ಹಾಗಾಗಿ ಡಾಕ್ಟ್ರು ಸಹ ಕೋಳಿ ತಿನ್ನಿಸಿ ಅಂದ್ರಲ್ಲ, ಅದಕ್ಕೆ ಬ್ಲಡ್ ಹಾಕ್ಸೋಕ್ಕಿಂತ ಹಣ್ಣು ತಿನ್ನಿಸಿದ್ರೆ ಬ್ಲಡ್ ಕೊಡುತ್ತೆ ಅಂತ ನಾನು ದಾಳಿಂಬೆ ಹಣ್ಣು ತಿನ್ನಿಸ್ತಾ ಇದ್ದೀನಿ ನಮ್ಮ ಕೋಳಿಗಳಿಗೆ. ನೋಡಿ, ನೀವು ತಿನ್ಬೋದು ರಕ್ತ ಕೊಡೋಕ್ಕೆ. ಅವ್ರು ಡಾಕ್ಟ್ರ್ ಹೇಳಿರೋದು ನೀವು ತಿನ್ನಬೇಡಿ, ಕೋಳಿಗಳಿಗೆ ತಿನ್ನಿಸಿ, ತುಂಬ ಚೆನ್ನಾಗಿ ರಕ್ತ ಕೊಡುತ್ತೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ರಕ್ತ ಕೂಡಿಸೋಕ್ಕೆ ದಾಳಿಂಬೆ ಹಣ್ಣು ತಿನ್ನಿಸ್ತಾ ಇದ್ದೀನಿ. ನೋಡಿ, ತುಂಬ ಜನ ಇದ್ದಾರೆ ನೋಡಿ. ಇಲ್ಲಿ ಇವರೆಲ್ಲ ನಮ್ಮ ಮನೆಯವರೇ. ಎಲ್ಲ ನಾನೊಬ್ಬಳೇ ನೋಡ್ಕೋಬೇಕು. ಫಾರ್ ದ ಕೈಂಡ್ ಇನ್ಫಾರ್ಮೇಷನ್ ಯಾರಾದರೂ ಇವ್ರನ್ನ ನೋಡ್ಕೊಳ್ಳೋಕ್ಕೆ ಒಬ್ಬರು ಮನೆ ಕೆಲಸದವ್ರಿದ್ರೆ ಬೇಕಿತ್ತು, ಗೊತ್ತಿದ್ರೆ ಸ್ವಲ್ಪ ತಿಳಿಸಿ. ಸಂಬಳ ಏನಿಲ್ಲ, ತಿಂಗಳಿಗೆ 5,000 ಕೊಡ್ತೀನಿ. ಇದರಲ್ಲಿ ಆದಾಯ ಏನಾದರೂ ಆಗಲಿ, ನಷ್ಟ ಏನಾದರೂ ಆಗಲಿ.